ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಸಂವಿಧಾನ ಅಂಗೀಕಾರ ಆಗೋದಕ್ಕಿಂತ ಒಂದಿನ ಮುಂಚಿತವಾಗಿ ಅಂತಿಮವಾಗಿ ಭಾಷಣ ಮಾಡಿದ್ದಾರೆ. ಎಲ್ರಿ ಪಾರ್ಲಿಮೆಂಟ್ ಅಲ್ಲ, ಸಂವಿಧಾನ ರಚನಾ ಸಭೆಯಲ್ಲಿ 1949 ನವೆಂಬರ್ 25ನೇ ತಾರೀಕು ಬರೆದಿಟ್ಕೊಳ್ಳಿ. 1949 ಜನವರಿ 25ನೇ ತಾರೀಕು. ಬಹಳ ಜನ ಓದಿರೋದಿಲ್ಲ, ಅವ್ರ ಭಾಷಣ ಓದಬೇಕು. ಎಲ್ಲ ಅಂತಿಮವಾದಂತ ಭಾಷಣ, ಕೊನೆ ಭಾಷಣ ಅದು. ಸಂವಿಧಾನ 26ನೇ ತಾರೀಕು ಅಂಗೀಕಾರ ಆಗುತ್ತೆ, 25ನೇ ತಾರೀಕು ಭಾಷಣ ಮಾಡೋ. ಅವತ್ತೇ ಎಚ್ಚರಿಕೆ ಕೊಟ್ಟಿದ್ದಾರೆ ನಮ್ಗೆ, ಈ ದೇಶಕ್ಕೆ. ನಮಗೆ ರಾಜಕೀಯ ಸ್ವಾತಂತ್ರ್ಯ ಸಿಕ್ಕಿದೆ, ರಾಜಕೀಯ ಸ್ವಾತಂತ್ರ್ಯ ಸಿಕ್ಕಿದೆ, ಆದರೆ ಆರ್ಥಿಕ ಸಾಮಾಜಿಕ ಸ್ವಾತಂತ್ರ್ಯ ಸಿಕ್ಕಿಲ್ಲ. ಒಬ್ಬ ವ್ಯಕ್ತಿ ಒಂದು ಮತ ಒಂದು ಬೆಲೆ, ಅದಕ್ಕೆ ಅಲ್ವಾ? ಯಾರೋ ಬರ್ಕೊಂಡಿದ್ರು ಪಾಪ, ನಮ್ಮ ಮತ ನಮ್ಮ ಹಕ್ಕು, ನಮ್ಮ ಮತ ನಮ್ಮ ಹಕ್ಕು, ಮೈ ವೋಟ್ ಮೈ ರೈಟ್ ಅಲ್ವಾ? ಅವ್ರಿಗೆ ಬಹುಮಾನ ಕೂಡ ಬಂದಿದೆ. ಈ ಚಲನೆ ಸಿಕ್ಬೇಕಾದ್ರೆ ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ರಚನಾ ಸಭೆಯಲ್ಲಿ ಭಾಷಣ ಮಾಡ್ತಾ ಹೇಳ್ತಾರೆ, ನಮಗೆ ಸ್ವಾತಂತ್ರ್ಯ ಬಂದಿದೆ, ಈ ಸ್ವಾತಂತ್ರ್ಯ ಯಶಸ್ವಿ ಆಗ್ಬೇಕಾದ್ರೆ ಆರ್ಥಿಕ ಸಾಮಾಜಿಕ ಶಕ್ತಿ ಬಂದಾಗ ಮಾತ್ರ ಸಾಧ್ಯ. ಆರ್ಥಿಕ ಸಾಮಾಜಿಕ ಶಕ್ತಿ ಬಂದಾಗ ಮಾತ್ರ ಸಾಧ್ಯ. ಇಲ್ಲಿ ಹೋದ್ರೆ ಈ ಅಸಮಾನತೆ ಇದೆಯಲ್ಲ, ಅವ್ರದೇ ಭಾಷೆನಲ್ಲಿ ಹೇಳ್ಬೇಕು ಅಂತಂದ್ರೆ 1950 ಜನವರಿ 26ನೇ ತಾರೀಕು ವೈರುಧ್ಯತೆ ಇರ್ತಕ್ಕಂಥ ಸಮಾಜಕ್ಕೆ ಕಾಲಿಡ್ತಾ ಇದ್ದೀವಿ. ಗೊತ್ತಾಯ್ತಲ್ಲ? ವೈರುಧ್ಯತೆ ಇರ್ತಕ್ಕಂಥ ಸಮಾಜಕ್ಕೆ ಕಾಲಿಡ್ತಾ ಇದ್ದೀವಿ. ಅಂದ್ರೆ ಆರ್ಥಿಕ ಅಸಮಾನತೆ ಇದೆ, ಸಾಮಾಜಿಕ ಅಸಮಾನತೆ ಇದೆ, ರಾಜಕೀಯ ಅಸಮಾನತೆ ಇದೆ, ಶೈಕ್ಷಣಿಕ ಅಸಮಾನತೆ ಇದೆ. ಇಂಥ ಸಮಾಜಕ್ಕೆ ಕಾಲಿಡ್ತಾ ಇದ್ದೀವಿ. ಈ ಅಸಮಾನತೆ ತಾರತಮ್ಯ ಇರ್ತಕ್ಕಂಥ ಸಮಾಜ ಎಲ್ಲಿವರೆಗೆ ಮುಂದುವರಿತದೆ ಅಲ್ಲಿವರೆಗೆ ಸಾಮಾಜಿಕ ನ್ಯಾಯ ಸಿಗಲ್ಲ, ಸಮಾನತೆ ಬರಲ್ಲ, ಭ್ರಾತೃತ್ವ ಬರಲ್ಲ. ಬರ್ತದ? ಇಲ್ಲಿವರೆಗೆ ಅಸಮಾನತೆಯನ್ನು ತೊಲಗಿಸಲ್ಲ, ಅಸಮಾನತೆಯಿಂದ ನರಳತಕ್ಕಂತ ಜನ ಇದ್ದಾರಲ್ಲ, ಆ ಜನರೇ ಸ್ವಾತಂತ್ರ್ಯದ ಸೌಧವನ್ನ ಧ್ವಂಸ ಮಾಡ್ತಾರೆ, ಸ್ವಾತಂತ್ರ್ಯದ ಸೌಧವನ್ನ ಧ್ವಂಸ ಮಾಡ್ತಾರೆ ಅಂತ ಹೇಳ್ತಾರೆ. ನಿಮ್ಗೆಲ್ಲ ಗೊತ್ತಾಗಿದೆಯಲ್ಲ? ಇಲ್ಲಿವರೆಗೆ ಅಸಮಾನತೆಯನ್ನು ತೊಡಗಿಸಲ್ಲ, ಅಸಮಾನತೆಯಿಂದ ಕೂಡಿರ್ತಕ್ಕಂಥ ಸಮಾಜ ಇರ್ತದೆ, ಆ ಸಮಾಜದಲ್ಲಿ ಸಮಾನತೆ ಬರಲಿಕ್ಕೆ ಸಾಧ್ಯ ಇಲ್ಲ. ಆ ಸಮಾಜದಲ್ಲಿ ಸಮಾನತೆ ಬರಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ಸಮಾನತೆಯನ್ನು ತರಲೇಬೇಕು. ನಮ್ಮ ಸಂವಿಧಾನ ಏನ್ ಹೇಳ್ತದೆ? ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವ ಇರ್ಬೇಕಲ್ಲ. ನಾವೆಲ್ಲ ಮನುಷ್ಯರಲ್ವಾ? ಯಾವ್ದಾದ್ರು ಧರ್ಮ ನಮ್ಮ ದೇಶದಲ್ಲಿ ಬೇರೆಯವ್ರನ್ನ ದ್ವೇಷ ಮಾಡಿ ಅಂತ ಹೇಳ್ತದ? ಯಾವ್ದಾದ್ರು ಧರ್ಮ ಏನ್ರಿ ಸ್ವಾಮೀಜಿ? ಬೇರೆ ಜನರನ್ನ ದ್ವೇಷ ಮಾಡಿ, ದಲಿತರನ್ನು ದ್ವೇಷ ಮಾಡಿ, ಹಿಂದುಳಿದವರನ್ನು ದ್ವೇಷ ಮಾಡಿ, ಅಲ್ಪಸಂಖ್ಯಾತರನ್ನು ದ್ವೇಷ ಮಾಡಿ, ಮಹಿಳೆಯರನ್ನು ದ್ವೇಷ ಮಾಡಿ, ಕಾರ್ಮಿಕರನ್ನು ದ್ವೇಷ ಮಾಡಿ, ರೈತರನ್ನ ದ್ವೇಷ ಮಾಡಿ ಅಂತ ಹೇಳ್ತದ? ಎಲ್ಲರನ್ನೂ ಪ್ರೀತಿಸಿ ಅಂತ ಹೇಳ್ತದೆ.
ಮತ್ತೆ ಎಲ್ಲಿ ಪ್ರೀತಿಸದೇ ಇಲ್ಲ ನೀವು? ಅದಕ್ಕೆ ಇವನಾರವ ಅಂತ ಅನ್ನೋದು ವಚನ ಹೇಳೋದು, ನಮ್ಮವ ಅಂತ ಹೇಳೋದು, ಆಮೇಲೆ ನೀ ಯಾವ ಜಾತಿಯವನು ಅಂತ ಕೇಳೋದು. ಇದು ಹೋಗ್ಬೇಕಲ್ಲ, ಬದಲಾವಣೆ ಆಗ್ಬೇಕಲ್ಲ. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವರಿಂದ ಮಾತ್ರ ಇಂಥ ಕಾನ್ಸ್ಟಿಟ್ಯೂಷನ್ ಕೊಡ್ಲಿಕ್ಕೆ ಸಾಧ್ಯ.